ಮಾಘ ಗುಪ್ತ ನವರಾತ್ರಿ. ಮಾಘ ಗುಪ್ತ ನವರಾತ್ರಿಯು 9 ವಿಭಿನ್ನ ರೂಪಗಳ ಶಕ್ತಿಗಳನ್ನು ಪೂಜಿಸಲು ಮೀಸಲಾಗಿರುವ ಮಂಗಳಕರ 9 ದಿನಗಳ ಅವಧಿಯಾಗಿದೆ. ಸಾಂಪ್ರದಾಯಿಕ ಹಿಂದೂ ಕ್ಯಾಲೆಂಡರ್ನ ಮಾಘ ತಿಂಗಳಲ್ಲಿ ಶುಕ್ಲ ಪಕ್ಷದ ಚಂದ್ರನ ಬೆಳವಣಿಗೆಯ ಹಂತ ಸಮಯದಲ್ಲಿ ಪ್ರತಿಪದದಿಂದ ನವಮಿವರೆಗೆ ಆಚರಿಸಲಾಗುತ್ತದೆ. ಮಾಘ ಗುಪ್ತ ನವರಾತ್ರಿಯು ಜನವರಿ-ಫೆಬ್ರವರಿ ಚಳಿಗಾಲದ ತಿಂಗಳುಗಳ ನಡುವೆ ಬರುವುದರಿಂದ ಇದನ್ನು ಶಿಶಿರ ನವರಾತ್ರಿ ಎಂದು ಕರೆಯಲಾಗುತ್ತದೆ. ಸಾಧಕರು, ತಂತ್ರಿಗಳು ಮತ್ತು ಭೌತಿಕ ಸಮಸ್ಯೆಗಳನ್ನು ಪರಿಹರಿಸಲು ಬಯಸುವ ಯಾವುದೇ ವ್ಯಕ್ತಿಗೆ ಇದು ಒಂದು ಪ್ರಮುಖ ಘಟನೆಯಾಗಿದೆ. ಗುಪ್ತ್ ಎಂಬ ಪದವು ರಹಸ್ಯ ಎಂಬರ್ಥದ ಹಿಂದಿ ಪದವಾಗಿದೆ. ಆದ್ದರಿಂದ ಮಾಘ ಗುಪ್ತ ನವರಾತ್ರಿಯು ಹಿಂದೂ ತಿಂಗಳ ವಸಂತ್ ಮತ್ತು ಚೈತ್ರದಲ್ಲಿ ಆಚರಿಸಲಾಗುವ ಇತರ ಪ್ರಮುಖ ನವರಾತ್ರಿಗಳಿಗಿಂತ ಕಡಿಮೆ ಜನರಿಗೆ ತಿಳಿದಿದೆ. ಮಾಘ ಗುಪ್ತ ನವರಾತ್ರಿಯನ್ನು ಪ್ರಧಾನವಾಗಿ ಭಾರತದ ಉತ್ತರದ ರಾಜ್ಯಗಳಾದ ಹಿಮಾಚಲ ಪ್ರದೇಶ, ಪಂಜಾಬ್ನಲ್ಲಿ ಆಚರಿಸಲಾಗುತ್ತದೆ. ಮಾಘ ಗುಪ್ತ ನವರಾತ್ರಿಯ ಆಚರಣೆಗಳು. ಮಾಘ ಗುಪ್ತ ನವರಾತ್ರಿಯ ಸಮಯದಲ್ಲಿ ಹಿಂದೂ ಭಕ್ತರು ಸೂರ್ಯೋದಯದ ಸಮಯದಲ್ಲಿ ಎದ್ದು ಬೇಗನೆ ಸ್ನಾನ ಮಾಡುತ್ತಾರೆ. ಬೆಳಗಿನ ಆಚರಣೆಗಳನ್ನು ಮುಗಿಸಿದ ನಂತರ ಅವರು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸುತ್ತಾರೆ ಮತ್ತು ಅಲಂಕರಿಸುತ್ತಾರೆ ಮತ್ತು ಸಿದ್ಧತೆಗಳನ್ನು ಪ್ರಾರಂಭಿಸುತ್ತಾರೆ. ದುರ್ಗಾದೇವಿಯ ವಿಗ್ರಹವನ್ನು ಕೆಂಪು ಬಟ್ಟೆಯ ಮೇಲೆ ಇರಿಸಲಾಗುತ್ತದೆ ಮತ್ತು ಸಿಂಧೂರ, ಅಕ್ಕಿ, ಬಣ್ಣ ಬಣ್ಣದ ಹೂವುಗಳು, ಧೂಪ ಮತ್ತು ಧೂಪದ್ರವ್ಯದ ತುಂಡುಗಳಿಂದ ಪೂಜಿಸಲಾಗುತ್ತದೆ. ಭಕ್ತರು ದೇವಿಗೆ ಚುಮ್ರಿ, ಬಿಂದಿಗೆ ಮತ್ತು ಬಳೆಗಳನ್ನು ಅರ್ಪಿಸುತ್ತಾರೆ. ಈ 9 ದಿನಗಳ ಆಚರಣೆಯು ಪ್ರತಿಪದದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ನವಮಿಯಂದು ಕೊನೆಗೊಳ್ಳುತ್ತದೆ. ಇದರಲ್ಲಿ ಪ್ರತಿ ದಿನವೂ 9 ವಿಭಿನ್ನ ರೂಪಗಳ ದೇವಿಯನ್ನು ಪೂಜಿಸಲಾಗುತ್ತದೆ. ನವರಾತ್ರಿ ಪ್ರತಿಪದ ದಿನ ಘಟಸ್ಥಾಪನೆ ಮತ್ತು ಶೈಲಪುತ್ರಿ ಪೂಜೆ. ನವರಾತ್ರಿ ದ್ವಿತೀಯ ದಿನ ಬ್ರಹ್ಮಚಾರಿಣಿ ಪೂಜೆ. ನವರಾತ್ರಿ ತೃತೀಯ ದಿನ ಚಂದ್ರಘಂಟ ಪೂಜೆ. ನವರಾತ್ರಿ ಚತುರ್ಥಿ ದಿನ ಕೂಷ್ಮಾಂಡ ಪೂಜೆ. ನವರಾತ್ರಿ ಪಂಚಮಿ ದಿನ ಸ್ಕಂದಮಾತಾ ಪೂಜೆ. ನವರಾತ್ರಿ ಷಷ್ಠಿ ದಿನ ಕಾತ್ಯಾಯನಿ ಪೂಜೆ. ನವರಾತ್ರಿ ಸಪ್ತಮಿ ದಿನ ಕಾಲರಾತ್ರಿ ಪೂಜೆ. ನವರಾತ್ರಿ ಅಷ್ಟಮಿ ದಿನ ಮಹಾಗೌರಿ ಪೂಜೆ ಮತ್ತು ಸಂಧಿ ಪೂಜೆ. ನವರಾತ್ರಿ ನವಮಿ ದಿನ ಸಿದ್ಧಿದಾತ್ರಿ ಪೂಜೆ. 10ನೇ ದಿನ ದಶಮಿ ನವರಾತ್ರಿ ಆಚರಣೆಗಳ ಅಂತ್ಯವನ್ನು ಸೂಚಿಸುತ್ತದೆ ಮತ್ತು ನವರಾತ್ರಿ ಪಾರಣ ಎಂದು ಆಚರಿಸಲಾಗುತ್ತದೆ. ಈ 9 ದಿನಗಳ ಮಾಘ ಗುಪ್ತ ನವರಾತ್ರಿಯಲ್ಲಿ ಭಕ್ತರು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸುತ್ತಾರೆ. ಈ ವ್ರತವನ್ನು ಆಚರಿಸುವವರು ದಿನದ ಪೂಜಾ ವಿಧಿವಿಧಾನಗಳನ್ನು ಮುಗಿಸಿ ಬ್ರಾಹ್ಮಣನಿಗೆ ಅನ್ನವನ್ನು ಅರ್ಪಿಸಿದ ನಂತರ ಒಂದು ಊಟವನ್ನು ಮಾತ್ರ ಸೇವಿಸಬಹುದು. ಕೆಲವು ಜನರು ಭಾಗಶಃ ಉಪವಾಸವನ್ನು ಸಹ ವೀಕ್ಷಿಸಬಹುದು. ಇದರಲ್ಲಿ ಹಣ್ಣುಗಳು ಮತ್ತು ಡೈರಿ ಉತ್ಪನ್ನಗಳನ್ನು ತಿನ್ನಲು ಅನುಮತಿಸಲಾಗಿದೆ. ಮಾಘ ಗುಪ್ತ ನವರಾತ್ರಿಯಲ್ಲಿ 108 ಬಾರಿ ದುರ್ಗಾ ಮಂತ್ರವನ್ನು ಪಠಿಸುವುದು ತುಂಬಾ ಶ್ರೇಯಸ್ಕರ. ಈ ಅವಧಿಯಲ್ಲಿ ದುರ್ಗಾ ಸ್ತೋತ್ರವನ್ನು ಓದುವುದು ದುರ್ಗಾ ದೇವಿಯನ್ನು ಭಕ್ತರ ಮೇಲೆ ತನ್ನ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಧಾರೆಯೆರೆಯಲು ಸಮಾಧಾನಪಡಿಸುತ್ತದೆ. ಮಾಘ ಗುಪ್ತ ನವರಾತ್ರಿಯ ಮಹತ್ವ. ಮಾಘ ಗುಪ್ತ ನವರಾತ್ರಿಯು ಶಕ್ತಿ ಅಥವಾ ದುರ್ಗಾ ದೇವಿಯ ಗೌರವಾರ್ಥವಾಗಿ ಆಚರಿಸಲಾಗುವ ಸುದೀರ್ಘ ಮತ್ತು ಧಾರ್ಮಿಕ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ. ಹಿಂದೂ ದಂತಕಥೆಗಳ ಪ್ರಕಾರ ದುರ್ಗಾ ದೇವಿಯು ದುಃಖವನ್ನು ನಿವಾರಿಸುವವಳು ಎಂದು ತಿಳಿದುಬಂದಿದೆ ಮತ್ತು ಭಕ್ತರು ದಯೆಯನ್ನು ತೋರಿಸುವುದಕ್ಕಾಗಿ ಅವಳನ್ನು ಶ್ರದ್ಧೆಯಿಂದ ಪೂಜಿಸುತ್ತಾರೆ. ಮಂಗಳಕರವಾದ ಮಾಘ ಗುಪ್ತ ನವರಾತ್ರಿಯ ಸಮಯದಲ್ಲಿ ಮಾಡುವ ಪೂಜೆಯು ವ್ಯಕ್ತಿಯನ್ನು ಯಾವುದೇ ಗಾಯಗಳು ಅಥವಾ ಅಪಾಯದಿಂದ ರಕ್ಷಿಸುತ್ತದೆ ಮತ್ತು ರಿದ್ಧಿ ಮತ್ತು ಸಿದ್ಧಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಮಾಘ ಗುಪ್ತ ನವರಾತ್ರಿಯ ಸಮಯದಲ್ಲಿ ಪ್ರಾಮಾಣಿಕವಾಗಿ ಉಪವಾಸ ಮಾಡುವ ವ್ಯಕ್ತಿಯು ಜ್ಞಾನ, ಸಮೃದ್ಧಿ ಮತ್ತು ಸಂಪತ್ತಿನ ರೂಪದಲ್ಲಿ ದುರ್ಗಾ ದೇವಿಯ ದೈವಿಕ ಆಶೀರ್ವಾದವನ್ನು ಪಡೆಯುತ್ತಾನೆ.